ಓಕೆ ಬಾರ್ಲೆ ಜೋಶೋ. ಇಲ್ಲ ನಿಜವಾಗ್ಲೂ ಆಕ್ಚುಲಿ ಒಂದು ಬಾಲ್ಯದ ಕತೆ ಅಂತ ನಾವೇನ್ ಸಿನಿಮಾದಲ್ಲಿ ನೋಡ್ತೀವಿ, ಅದನ್ನ ಇಷ್ಟೊಂದು ಫನ್ನಿ ಆಗಿ ಒಂದು ಫ್ಲಾಶ್ ಬ್ಯಾಕ್ ಅಲ್ಲಿಂದ ಮತ್ತೆ ವಾಪಸ್ ಬರ್ತಕ್ಕಂಥದ್ದು, ಆಮೇಲೆ ನಮ್ ಗುರುಗಳ ಪಾತ್ರ ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ನೋಡೋಣ, ಡೈರೆಕ್ಟ್ ಭಟ್ರ ಹತ್ರ ಬರ್ತೀನಿ. ಭಟ್ರೆ, ನನಗೆ ಸಂತು ಸಿಕ್ಕಾಬಿಟ್ಟೆ ಇಷ್ಟ ಆಗ್ಬಿಟ್ಟ. ಯಾಕೆ ಚಿಕ್ಕದು ಅದನ್ನೇ ಅವನನ್ನ ಎಲ್ಲರೂ ತೊಳೆದ್ರು, ಎಲ್ಲರೂ ಬೈದ್ರು ಅನ್ನೋದನ್ನೇ ಒಂದು ರೋಲ್ ಮಾಡಿ ಆಕ್ಟ್ ಮಾಡೋದಿದೆಯಲ್ಲ, ಚೆನ್ನಾಗಿ ಮಾಡಿದೆ ಕಣ ಸಂತು. ನೀನು ಚೆನ್ನಾಗಿತ್ತು. ಲಿಂಬೆಹಣ್ಣು ಜಮಾನದಿಂದ ಇಲ್ಲಿವರೆಗೂ ಒಂದೇನೋ ಒಂದು ಜರ್ನಿ ಇದೆ, ಒಂದು ಮಜಾ ಕೊಟ್ಟೆ ಇವತ್ತು ನೀನು. ಆಮೇಲೆ ಇವನು ಮಡೆನೂರದ್ದು ಕೆಲವು ಪಂಚುಗಳು, ಮತ್ತೆ ವಿಶೇಷವಾಗಿ ಆ ರಾಗಿ ಗದ್ದೆ ಡೈಲಾಗ್ ಹೇಳೋ. ಅದು ಗದ್ದೆ ನಾನು ಕೇಳ್ಬೇಕಂತ ಏನದ. ವೈ ನಾಟ್ ಡಿಯರ್ ಗೋಯಿಂಗ್ ಟು ಸಂಪ್ಲಗುಂಡಿ, ಅದ್ರ ಪಕ್ಕದಲ್ಲಿರೋ ತಾಪಯ್ಯ ನಂಜುಂಡ ರಾಗಿ ಹೊಲ ಬಾ, ಈ ಕೆಟ್ಟ ಪ್ರಪಂಚದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ. ಅದು ತುಂಬಾ ವಿಶೇಷವಾಗಿತ್ತು ಅದು. ಮತ್ತೆ ಇನ್ನೊಂದು ಹೇಳ್ದ ಅವನು, ಅದು ತುಂಬಾ ಇಷ್ಟ ಆಯ್ತು. ಅವ್ನ ಪ್ರಾಮಾಣಿಕತೆ ಮೆಚ್ಚಬೇಕು. ಒಂದು ಎದ್ದು ನಿಂತಿರೋ ಸ್ಕಿಟ್ ನ ಮಲಗಿಸಬಲ್ಲೆ ಅಂತ, ಆದ್ರೆ ಇದನ್ನು ಮಾತ್ರ ಒಪ್ಪಲಾರೆ ಅಂದ. ಹಂಗೆ ಆನೆಸ್ಟ್ ಆಗಿ ಆಕ್ಟ್ ಮಾಡ್ಬೇಕು, ಅವಾಗ ಖುಷಿ ಬರುತ್ತೆ. ಸಂಜು ಮತ್ತೆ ಗೀತಾ ಆ ಪೇರ್, ಅದು ಕಣ್ಣು ಸಾಲದು ಕಣ ನೋಡಕ್ಕಿಬ್ರು. ಅದು ಎಷ್ಟು ಬೇಕೋ ಅಷ್ಟು ಮಜಗಳನ್ನು ಕೊಡ್ತಾ ಹೋದ್ರು. ಆಮೇಲೆ NS ರಾಜು ಸರ್ನಲ್ವಾ ತಾವು ಇಮಿಟೇಟ್ ಮಾಡಿದ್ದು, ಚೆನ್ನಾಗಿ ಬಂತು. ಬಹಳ ದಿವಸಗಳ ನಂತರ ತಾವು ಬಂದಿದ್ದೀರಿ ಈ ವೇದಿಕೆಯಲ್ಲಿ, ಚೆನ್ನಾಗಿದೆ. ಸ್ವಾಗತ. ಸೂಪರ್ ವರ್ಕೌಟ್ ಆಯ್ತು. ಹೌದು, ಆಮೇಲೆ ವಾಣಿ ಅವ್ರಿಗೆ ಕೊಟ್ಟ ಸ್ಕಿಟ್ಗಿಂತ ಇದ್ರಲ್ಲಿ ಚೆನ್ನಾಗಿ ಮಾಡಿದ್ರಿ ನೀವು. ಆಮೇಲೆ ಬರ್ಕತ್ತಲ್ಲಿಗೆ ಒಂದು ಬಿಗ್ ಹಪ್ಪಳ ಎದ್ನಿತ್ಕೊಳ್ಳ ಚೇರ್ ಮೇಲೆ ನೋಡಿ ಸರ್, ಅವನ್ನ ಬಾಲಕಿ, ಮುದ್ದು ಬಾಲಕಿ. ಆಯ್ತು ಕಣ. ಬೇರೆ ಒಂದು ಡೈಲಾಗು, ಮತ್ತೆ ಇನ್ನೇನು ಒಂದೊಂದು ಟೀಮಲ್ಲಿ 50 ಜನನ ಇದೀವಿ, ನಾವೇ ಬರ್ಬೇಕೆಲ್ಲದಕ್ಕೂ. ಇದೇ ಟೋನ್ ಮೇಂಟೈನ್ ಮಾಡ್ರೆ ಚೆನ್ನಾಗಿರುತ್ತೆ. ನಮ್ಮ ಕಾಲದ ಸಾರ್ವಕಾಲಿಕ ಶಿಲಾಬಾಲಕಿ ರಕ್ಷಿತಾ ಅವ್ರು ಮಾತಾಡೋದಕ್ಕೆ. ಸಂತು ಆಬ್ವಿಯಸ್ಲಿ ತುಂಬಾ ಇಷ್ಟ ಆಗ್ತಾನೆ. ಬಟ್ ಈ ಆಕ್ಟ್ ಅಲ್ಲಿ ನಿಮ್ಗೋಸ್ಕರ ಒಂದು ಪಂಚಿತ್, ಅದ್ ನೋಟಿಸ್ ಮಾಡಿದ್ರೆ ಇಲ್ಲ ಹೇಳೋದು, ಐ ಕಾಂಟ್ ಬಿಲೀವ್ ದಿಸ್. ಐ ಕಾಂಟ್ ಟು ಬಿಲ್ದೊಳಗೆ ದಿಸ. ದಟ್ ಇಸ್ ರಿಯಲಿ ನೈಸ್. ಬಟ್ ಮನು ಆ ಚಿಕ್ಕ ವಿಚಾರಗಳಿದೆ ಅಲ್ಲ, ತುಂಬಾ ಚೆನ್ನಾಗಿ ಎತ್ಕೋತಾನೆ. ವೆರಿ ವೆರಿ ವೆಲ್ ಡನ್. ಬಟ್ ನನಗೆ ಸಂತು ಎಂಟ್ರಿ ನಂಗೆ ತುಂಬಾ ಇಷ್ಟ ಆಯ್ತು. ನಿಧಾನಕ್ಕೆ ಬಂದ, ನೀಟಾಗಿ ನಿಂತ್ಕೊಂಡ, ಬಾಳೆಹಣ್ಣು ತೆಗ್ದ, ನೀಟಾಗಿ ತಿಂದ. ಬಟ್ ಹಿ ಆಕ್ಟೆಡ್ ರಿಯಲಿ ವೆಲ್. ಚೆನ್ನಾಗಿ ಮಾಡ್ದ. ತುಂಬಾ ಸ್ಲೋ ಆಗಿ ಮಾಡ್ದ, ಬಟ್ ತುಂಬಾ ಚೆನ್ನಾಗಿ ಮಾಡ್ದ ಅನಿಸ್ತು ನನಗೆ. ಈ ಆಕ್ಟ್ ಅಲ್ಲಿ ನಂಗೆ ಇಬ್ರು ಇಷ್ಟ ಆಗಿದ್ದು ಆಬ್ವಿಯಸ್ಲಿ ಒಂದು ಮನು, ಒಂದು ಸಂತು. ನಂಗೆ ತುಂಬಾ 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 ಇಷ್ಟ ಆಗಿದೆ. ಇನ್ನೊಂದು ಏನ್ ಗೊತ್ತಾ, ಸಂಜು ಬಸಯ್ಯ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ? ಆಕ್ಚುಲಿ ನನ್ನ ಪ್ರಕಾರ ಇಟ್ ಸೌಂಡ್ಸ್ ಬೆಟರ್ ಅನ್ಸುತ್ತೆ ನನ್ಗೀಗ. ಅನೀಶ್ ತುಂಬಾ ಬ್ಯೂಟಿಫುಲ್ ಆಗಿ ರೆಡಿ ಆಗ್ತಾರೆ. ಆಶಂಗೆ ಪ್ರಾಕ್ಟೀಸ್ ಹೇಳ್ಕೊಡ್ಬೇಕು, ಕ್ಲಾಸ್ಗಳು ತಗೋಬೇಕು ಅಂತ ನನ್ಗೆ ತುಂಬಾ ಆಸೆ. ಆ್ಯಂಡ್ ರಾಜು ಸರ್ ಆಕ್ಚುಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಆನೆಸ್ಟ್ ಆಗಿ ವಾಣಿ ಇಷ್ಟ ಆಗ್ತಾ ಇರ್ಕೊಂಡು, ವಾಣಿ ಏನ್ ಮಾಡಿದ್ರು ಇತ್ತೀಚೆಗೆ ಇಷ್ಟ ಆಗ್ತಾ ಇದ್ದಾಳೆ. ಆಕ್ಟಿಂಗ್ ವೆಲ್. ಸೊ ದಿಸ್ ಆಕ್ಟ್ ವರ್ಕ್ ಅನ್ಸುತ್ತೆ, ಚೆನ್ನಾಗಿದೆ. ಸೂಪರ್. ಓಕೆ ಅಣ್ಣ, ರಾಜು ಅಂದ್ರೆ ಪರ್ಸನಲಿ ನಾನು ತುಂಬಾ ಇಷ್ಟಪಡ್ತೀನಿ ಅವ್ರನ್ನ. ಹಳೆ ಕಲಾವಿದ್ರಲ್ವಾ ಪಾಪ, ನಾನು ಯಾವಾಗಲೂ ನಿಮ್ಮನ್ನ ನೆನಪು ಮಾಡ್ಕೊಂತಾನೆ ಇರ್ತೀನಿ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ನೀವು, ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. NS ರಾವ್ ಅವರು ಅದ್ಭುತ. ನಾನು ನನ್ನ ಕೆರಿಯರ್ ಶುರು ಆಗಿದ್ದೆ ಅವ್ರ ಜೊತೆ. ನಾನು ಅವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ, ಡಬ್ಬಿಂಗ್ ಮಾಡ್ತಾ ಇರೋರು. ಅವಾಗಲೇ ನಂಗೆ ಸಿಕ್ಕಾಪಟ್ಟೆ ಜೋರಾಗಿ ಟೇಕಲ್ಲಿ ನಕ್ಬಿಟ್ಟಿದ್ದೆ ನಾನು. ಇವರು ನಮ್ಮ ಪೈಪು ವೈಪು ಅಂತ ನೋಟ್ ಏನೋ ಡೈಲಾಗ್ ಹೇಳ್ಬಿಟ್ರ, ಗೊಳ್ಳಂತ ನಕ್ಬಿಟ್ಟೆ ನಾನು ಜೋರಾಗೆ. ರಾಜಕಿಶೋರ್ ಬಂದು ಬೈದು, ನಿಮ್ಗೇನು ಕಾಮನ್ ಸೆನ್ಸ್ ಇದೆಯಾ ಜಗ್ಗಿ, ನಿಮಗೆ ಆ ಟೇಕ್ ನಡೀತಾ ಇದೆ, ಏನು ಮಗು ಥರ ನಗ್ತಾ ಇದ್ದೀರಾ ನೀವು, ನೀವೊಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ನನಗೆ ಸೀರಿಯಸ್ ಆಗಿ ಬೈದ್ಬಿಟ್ಟಿದ್ರು. ಇಲ್ಲ, ಆ ವಾಯ್ಸ್ನ ಎಷ್ಟು ಚೆನ್ನಾಗಿ ಜ್ಞಾಪಿಸಿದ್ರಿ ನೀವು ಅಂದ್ರೆ, ನೀವು ಅದು ಮಾತಾಡಿದ ತಕ್ಷಣ ನನಗೆ ಸ್ಪೀಡಾಗೆ ಒಂದು 35 ವರ್ಷದ್ದು ಎಲ್ಲ ನೋಡಿದ್ದೆಲ್ಲ ಬಂದು ಹೊಟ್ಟೋಯ್ತು ನನ್ನ ಕಣ್ಣು ಮುಂದೆ. ತುಂಬಾ ಚೆನ್ನಾಗಿ ಮಾಡಿದ್ರಿ. ಆಮೇಲೆ ಇವನು ಬರೋದು, ನಿಂತ್ಕೊಳ್ಳೋದು, ನನಗೆ ಹೌದು ಫಸ್ಟ್ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಹೌದು, ಏನ್ ನನ್ನ ಮಗ ಇವನು ಏನ್ ಕಿಸ್ ದಬಾಕ್ತಾನೆ, ಏನ್ ಮಾಡ್ಬೋದು ಇವನು, ಏನೋ ಬಾಳೆಹಣ್ಣು ಬೇರೆ ತಿಂತಾನೆ, ಬಾಳೆಹಣ್ಣು ಲೈವ್ ತಿಂತಾವನೆ, ತಿಂತಾವನೆ, ಟೈಮ್ ತಗೊಂತಾವನೆ. ಆಮೇಲೆ ನೋಡಿದಾಗ ಇವನು ಬಂದು ಇಂಟ್ರೊಡಕ್ಷನ್ ಕೊಟ್ಟೋಗುವಂತ ಒಂದು ಪಾತ್ರ ಅಂತ ತನ್ನನ್ನು ತಾನೇ ಅಣಕ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದೆ ನೀನು. ಮಜವಾಗಿತ್ತು.
ಅದು ಎಸ್ಪೆಷಲಿ ಅವನು ಮದುವೆ ಆಗಿ ಶುಂಠಿ ಗಿಂಟಿ ಎಲ್ಲ ಬೆಳೆದು ಮಧ್ಯದಲ್ಲಿ ಮನೆಗೆ ಎದ್ದಿ ಗುದ್ದಾಡಿ ಎಲ್ಲ ಬಂದ್ಮೇಲೆ ಸ್ವಲ್ಪ ಚೂಟಿ ಆಗ್ಬಿಟ್ಟವನೆ ತುಂಬಾ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿ ಬಂದ್ಬಿಟ್ಟೈತಿ ಇವಾಗ ಅವನಿಗೆ ಏನೋ ಒಂದು ಟೈಪ್ ಇದ್ದೆ ಕಣೋದೇನೋ ಎಲ್ಲ ನಿಮ್ಮ ಆಶೀರ್ವಾದ ಅಣ್ಣ. ಏನ್ ನಂದ ಆಶೀರ್ವಾದ ಅಲ್ಲ, ನಾನೇ ಡೈರೆಕ್ಷನ್ ಮಾಡಿದ್ದೆ. ಡೈರೆಕ್ಷನ್ ಮಾಡಿದ್ದೇನೋ ಬಂದು ನಾನು. ಅಲ್ಲ ಅಣ್ಣ, ಆ? ನಿಮ್ ಮಾರ್ಗದರ್ಶನದಲ್ಲಿ ಅಲ್ವಾ ನಾವೆಲ್ಲ ನಡೀತಿರೋದು, ಅಲ್ಲ ಹಂಗಾಗಿ ನಿಮ್ಮ ಅಲ್ಲಿ ಶುಂಠಿ ಹೊಲದಲ್ಲೇ ನಾವಲ್ಲ, ಅದು ನಿಂದೆ ಓನ್ ಕತೆ, ನಿಂದೆ ಡೈರೆಕ್ಷನ್. ನಿಮ್ಗೂ ವಿಡಿಯೋ ಮಾಡಿ ತೋರಿಸಿದ್ನಲ್ಲಣ್ಣ, ಏನ್ನ ಶುಂಠಿಗೆ ಔಷಧಿ ಹೊಡೆಯೋದು. ಏನು? ಏ, ಏ, ಡಬ್ಬ. ಏ, ಏನೋ ಮಾತಾಡ್ತಿದ್ಯಾ? ಇಲ್ಲ ಮೇಡಮ್. ಓ ಅಲ್ಲ ಕರಪ್ಪ, ಇದು ಶುಂಠಿಗೆ ಔಷಧಿ ಹೊಡೆಯೋದು ತೋರಿಸುತ್ತಲ್ಲಣ್ಣ ನಿಮ್ಗೆ. ಹಂಗ ಹೇಳೋ ಬಿಡಿಸಿ ಹೇಳೋ. ಇವತ್ತಿನ ಜನ ಹೆಂಗೆ ಗೊತ್ತೇನೋ, ಅವ್ರಿಗೆ ಏನೋ ಒಂದು ಹೇಳ್ಬೇಕು. ಏನ್ ಸಾರ್ ಇದ್ರಲ್ಲಿ ಡಬಲ್ ಮೀನಿಂಗ್ ಅಂತಾರೆ. ಪ್ರತಿಯೊಬ್ಬ ಮನುಷ್ಯ ಹುಟ್ಟದೆ ಟ್ರಿಬಲ್ ಮೀನಿಂಗ್ ಅಲ್ಲಿ, ಅದು ಗೊತ್ತೇ ಇಲ್ಲ ಅವ್ರಿಗೆ. ಅದೆಲ್ಲವೂ ಅವತಾರ ಅವ್ರ ಮನೆ ಒಳಗೆ ಆಡಿರ್ತಾರೆ. ಮೇಲ್ಗಡೆ ಏನೋ ಏನ್ ಸರ್ ಈ ತರ ಡಬಲ್ ಮೀನಿಂಗ್ ಅಂತ ನೋಡಿದ್ರೆ ಅವ್ರಿಗೆ ತುಂಬಾ ಚೂಳು ಅದನ್ನ ನೋಡಕ್ಕೆ. ಗೊತ್ತಾಯ್ತಾ? ಹಂಗೆ ಚೆನ್ನಾಗ್ ಮಾಡಿದೆ ನೀನು ಚೆನ್ನಾಗ್ ಮಾಡಿದೆ. ಇನ್ನ ಇವನು ನಿನಗೆ ಹೇಳ್ತೀನಿ ಕಣೋ, ಯಾವತ್ತೂ ಎರಡು ಭಾಷೆಯಲ್ಲಿ ಅವನು ಪ್ರವೀಣನಾಗಿರ್ಬೇಕು. ಇಲ್ಲ ಉತ್ತರ ಕರ್ನಾಟಕದ ಭಾಷೆ ಅಥವಾ ನಮ್ಮ ಓಲ್ಡ್ ಮೈಸೂರು ಭಾಷೆ. ಅದೇನು ಓಲ್ಡ್ ಮೈಸೂರು ಭಾಷೆ ನಿನಗೆ ನಮ್ಮ KR ಪೇಟೆಗೆ ಇವನು ಎಲ್ಲ ಚೆನ್ನಾಗಿ ರಾರಾಜಿಸುತ್ತೆ ನಾಲ್ಗೆ ಮೇಲೆ. ಅದನ್ನ ಬಿಡಕ್ಕೆ ಹೋಗ್ಬೇಡಿ, ಅದರಲ್ಲೇ ಹೊಡಿಬೇಕು. ಸೊ ಹಂಗೆ ಇವನು ಒಂದು ಹೆಣ್ಮಗು ಪಾತ್ರ ಸಾಕಷ್ಟು ಮಾಡಿದ್ಯಾ. ಈಗ ಏನು ಡಯಾನಾ ರೇಂಜ್ಗೆ ರೆಡಿ ಆಗಿ ಚೆನ್ನಾಗಿ ಮಾಡಿದ್ರಿ. ಕುಳ್ಳಿನೂ ತುಂಬಾ ಚೆನ್ನಾಗಿ ಮಾಡ್ದ. ನೀನು ಚೆನ್ನಾಗಿ ಮಾಡಿದೆ ಕಣೋ, ಒಳ್ಳೆ ಸ್ಕೋರ್ ಮಾಡಿದೆ ನೀನು. ಟೋಟಲಿ ಒಂದು ನಗುವಿನ ಹಬ್ಬ. ನಂಗೆ ತುಂಬಾ ಖುಷಿ ಆಯ್ತು. ಆಮೇಲೆ ಈಕೆನು ಒಂದು ಸಣ್ಣ ರೋಲಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದು. ಇವನು ಸಣ್ಣ ಪಾಪು ತರ ಇವನು ತುಂಬಾ ಚೆನ್ನಾಗಿ ಮಾಡ್ದ. ದಾನಮ್ಮ ಅವನು ಪಾಪ ಒಂದು ಜಸ್ಟ್ ಸ್ಮಾಲ್ ಗೆಸ್ಟ್ ರೋಲ್ ಮಾಡ್ದ, ದಾನಮ್ಮ ಮಾಡ್ದ. ಮತ್ತೆ ಇವನ್ನ ನೋಡಿದಾಗೆಲ್ಲ ನನಗೆ ಅನ್ಸುತ್ತೆ ನಿಜವಾಗ ಒಂದು ಸಣ್ಣ ಪಾಪು ತರ ಇದ್ದಾನೆ. ಬಟ್ ಅವನು ದಂಗೆ ಎದ್ದುಬಿಟ್ಟ ಅಂತ ಅಂದ್ರೆ ಪಾಮೆರನ್ ನಾಯಿ ಇದ್ದಂಗಲ್ಲ, ಪಾಮೆರನ್ ನಾಯಿ ಇದ್ದಂಗೆ ಅಂತ. ಹೌದೌದು, ದಂಗೆ ಎದ್ದುಬಿಟ್ಟ ಅಂದ್ರೆ ಅವನ ಕಂಟ್ರೋಲೇ ಮಾಡಕ್ಕಾಗಲ್ಲ, ಆ ರೇಂಜ್ ಇದ್ದಾನೆ ಮಾತ್ರ ಅವನು. ಇವನು ಬರ್ಕತ್ತಲ್ಲಿ ನಿಂತ್ಕೋ, ಹಾಲೆ ಮೇಲೆ ನಿಂತ್ಕೋ, ಹಂಗೆ ಸುಮ್ಮನೆ ಏನು ಗೊತ್ತಿಲ್ಲ ಅಮಾಯಕನ್ ತರ ನಿಂತ್ಕೋ, ಏನ್ ರಿಯಾಕ್ಷನ್ ಕೊಡ್ಬೇಡ, ಹಂಗೆ ನಿಂತ್ಕೋ. ಇಮ್ಯಾಜಿನ್ ಮಾಡಿ, ಎರಡು ಮಕ್ಳು ಹೆಂಗ ಆಗಿರ್ಬೇಕು ಇವನ್ಗೆ. ಎಂತ ಕೆಲಸ ಮಾಡ್ದ ಕಲ್ತ್ಕೊಳ್ಳೋ. ಸದಾ ಪಾಪ ಅವ್ನಿಗೆ ಯಾಕೆ ತುಂಬಾ ಹಿಂಸೆ ಕೊಡ್ತೀರಿ ಎಲ್ಲರೂ. ಅವ್ನು ಏನಿದ್ರು ಕನ್ನಡಿಲಿ ತನ್ನದು ತಾನು ನೋಡ್ಕೊಂಡು ಆನಂದ ಪಡುವಂತ ಮನುಷ್ಯ. ಓಕೆ, ಸೊ ಜಡ್ಜಸ್, ನಿಮ್ಮ ರಿಸಲ್ಟ್ ಹೇಳುವಂತ ಸಮಯ ಏನಿದು ಅಂದ್ಬಿಟ್ಟು ಅಂತ. ಬೌಂಡ್ರನ, ಸಿಕ್ಸರ, ಮಾಸ್ಟರ್ ಬ್ಲಾಸ್ಟರ? ರೈಟ್, ಆಲ್ ದ ಬೆಸ್ಟ್. NS ರಾವ್ ಕೆಲ ತಂಡ ಅವ್ರಿಗೆ ಜಮಾಯಿಸಿ. ಓಕೆ, ಥ್ಯಾಂಕ್ ಯು.